ಸ್ಕಿನ್ ಟ್ಯಾನ್ ಆಗಲಿಕ್ಕೆ ಹೊರಗಿನ ಬಿಸಿಲು ಎಷ್ಟು ಮುಖ್ಯನೋ ಒಳಗಿನ ಒಂದು ಶಾಖವು ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಕ್ರೀಮ್ಗಳಿಂದ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಈ ಒಂದು ಸೌಂದರ್ಯ ವರ್ಧಕಗಳಿಂದ ಸರಿ ಮಾಡ್ಕೊಳ್ತೇವೆ ಅಂದರೆ ಅದು ಅಸಾಧ್ಯ. ಸ್ಕಿನ್ ಪ್ಯಾಕ್ ಅಂತ ಹೇಳ್ತಾರೆ, ಹರ್ಬಲ್ ಪ್ಯಾಕ್, ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಸ್ಕಿನ್ ಟ್ಯಾನ್ ಬಗ್ಗೆ ಇರತಕ್ಕಂಥ ಮಿತ್ಸ್, ತಪ್ಪು ತಿಳುವಳಿಕೆಗಳು. ಸ್ಕಿನ್ ಟ್ಯಾನನ್ನು ಕೇವಲ ನಾವು ಕ್ರೀಮ್ಗಳಿಂದ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಈ ಒಂದು ಸೌಂದರ್ಯ ವರ್ಧಕಗಳಿಂದ ಸರಿ ಮಾಡ್ಕೊಳ್ತೇವೆ ಅಂದರೆ ಅದು ಅಸಾಧ್ಯ. ಸ್ಕಿನ್ ಟ್ಯಾನ್ ಆಗಲಿಕ್ಕೆ ಹೊರಗಿನ ಬಿಸಿಲು ಎಷ್ಟು ಮುಖ್ಯನೋ ಒಳಗಿನ ಒಂದು ಶಾಖವು ಕೂಡ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಹೊರಗೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಸ್ಕಿನ್ ಟ್ಯಾನ್ ಹೆಚ್ಚಾಗಬಹುದು. ಅದಕ್ಕೆ ಇನ್ನೊಂದು ಕಾರಣ, ದೇಹಕ್ಕೆ ನಾವು ಸೇರಿಸ್ತಕ್ಕಂಥ ಆಹಾರವೂ ಕೂಡ ಬಹಳ ಪ್ರಧಾನವಾಗಿದೆ. ಉಷ್ಣವೀರ್ಯ, ಶೀತವೀರ್ಯ, ಅನುಷ್ಣ ಅಂತೇಳಿ 3 ಪ್ರಕಾರದ ಆಹಾರವನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮುಖ್ಯವಾಗಿ ಅದರ ಗುಣಧರ್ಮಕ್ಕನುಗುಣವಾಗಿ ವಿಭಾಗ ಮಾಡ್ತೇವೆ. ಯಾವ ಪದಾರ್ಥಗಳು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರ್ತವೆ ಅಂತಹ ಪದಾರ್ಥಗಳನ್ನು ಉಷ್ಣ ಕಾಲದಲ್ಲಿ ಆಮೇಲೆ ಉಷ್ಣ ಋತುವಿನಲ್ಲಿ ಸೇವನೆ ಮಾಡೋದ್ರಿಂದ ಸ್ಕಿನ್ ಟ್ಯಾನ್ ಹೆಚ್ಚು ಜಾಸ್ತಿ ಆಗುತ್ತೆ. ಉದಾಹರಣೆಗೆ, ಬೇಸಿಗೆ ಕಾಲದಲ್ಲಿ ತುಂಬ ಶಾಖ ಇರ್ತದೆ. ಅದು ಮಟ್ಟ ಮಧ್ಯಾಹ್ನದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚು ಖಾರ, ಮಸಾಲೆ, ಕರೆದಿರೋ ಪದಾರ್ಥಗಳು, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಇಂಥ ದುಶ್ಚಟಗಳಂತೂ ಮಾಡಲೇಬಾರ್ದು. ಅದು ಬೇಸಿಗೆ ಕಾಲದಲ್ಲಿ ಮಟ್ಟ ಮಧ್ಯಾಹ್ನದಲ್ಲಿ ಮಾಡಿದರೆ ಸರ್ವನಾಶ, ಸತ್ಯಾನಾಶವಾಗುವುದು ಗ್ಯಾರಂಟಿ. ಅದು ಶರೀರದ ಎಲ್ಲ ಆರ್ಗನ್ಸ್ಗಳ ಮೇಲೂ ಪ್ರಭಾವ ಬೀರುತ್ತೆ, ಜೊತೆಗೆ ಸ್ಕಿನ್ನಿನ ಮೇಲೂ ಅದು ಪ್ರಭಾವ ಬೀರುತ್ತೆ. ಕೆಲವರು ನೋಡಿ, ಬಿಸಿಲಿಗೆ ಹೋಗದೇ ಇದ್ದರೂ ಕೂಡ ಅವರ ಸ್ಕಿನ್ ಟ್ಯಾನ್ ಆಗ್ತಾ ಇರ್ತದೆ, ದೇಹ ಕಪ್ಪಾಗ್ತಾ ಇರ್ತದೆ. ಅನಾರೋಗ್ಯವಂತ ವ್ಯಕ್ತಿಯ ಲಕ್ಷಣ. ತುಂಬ ಏನೋ ಭಯಾನಕ ಕಾಯಿಲೆ ಇದ್ದವ್ರಿಗೆ ಚರ್ಮದಲ್ಲಿ ಕಳೆ ಇರೋದಿಲ್ಲ, ಕಾಂತಿ ಇರೋದಿಲ್ಲ, ಎಲ್ಲ ಚರ್ಮ ಎಲ್ಲ ಕಪ್ಪಾಗ್ತಾ ಬರ್ತದೆ ನೋಡಿ. ಅದು ಚರ್ಮ ಆರೋಗ್ಯವನ್ನು ಸೂಚಿಸುವ ಸಂಕೇತ. ಅದನ್ನು ಬ್ಯಾರಿಯರ್ ಇಮ್ಯುನಿಟಿಯ ಪ್ರಧಾನ ಕೇಂದ್ರ ಅಂತಲೂ ಕೂಡ ಕರೀತಾರೆ. ಆ ಸ್ಕಿನ್ ಟ್ಯಾನನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ನಾವು ಯಾವಾಗ ಯಾವ ಕಾಲದಲ್ಲಿ ಎಂಥ ಆಹಾರ ತಿನ್ನಬೇಕು ಅನ್ನೋದು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಬೇಸಿಗೆ ಕಾಲದಲ್ಲಿ ಸೊಪ್ಪು, ತರಕಾರಿ, ಹಣ್ಣು, ಎಳ್ನೀರು ಇಂಥವೆಲ್ಲ ತಗೋಬೇಕು. ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ಮಾತ್ರ ಸ್ಕಿನ್ ಟ್ಯಾನ್ ಹೆಚ್ಚಾಗೋದು ಬಹಳ ಆ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು. ಸ್ಕಿನ್ ಟ್ಯಾನ್ ಹೆಚ್ಚಾಗಲಿಕ್ಕೆ ಕೋಲ್ಡ್ ಡ್ರಿಂಕ್, ಯಾಕಂದರೆ ಕೋಲ್ಡ್ ಡ್ರಿಂಕ್ಸಲ್ಲಿ ಪಾಯ್ಸನ್ ಇರ್ತದೆ. ಪಾಯ್ಸನ್ ಅಂದರೆ ಏನು? ಪ್ರಿಸರ್ವೇಟಿವ್, ಆಮೇಲೆ ಆ್ಯಡೆಡ್ ಶುಗರು, ಕೆಮಿಕಲ್ ಕಲರ್ಗಳು ಇವೆಲ್ಲ ಇರೋದ್ರಿಂದ ಅದು ಪಾಯ್ಸನ್ ಅಂತಲೇ ಹೇಳ್ತೇವೆ ನಾವು. ಅದಕ್ಕೆ ಅದನ್ನು ಬಿಟ್ಟು ತಂಪು ಪಾನೀಯಗಳನ್ನ ಕುಡೀರಿ. ಅದರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ವಿ. ಮತ್ತು ಸ್ಕಿನ್ ಟ್ಯಾನನ್ನು ಸರಿಪಡಿಸ್ಕೊಳ್ಳಿಕ್ಕೆ ಮುಖ್ಯವಾಗಿ ಯಾವ ಅಪ್ಲಿಕೇಶನ್ ಮಾಡೋದ್ರ ಮೂಲಕ ಸ್ಕಿನ್ ಟ್ಯಾನನ್ನು ನಾವು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಸಳೆ ಸೊಪ್ಪು, ಯಾವ ಸೊಪ್ಪಿನಲ್ಲಿ ಈ ಶೀತವೀರ್ಯ ಗುಣಧರ್ಮ ಇದೆ ಅಂಥ ಸೊಪ್ಪುಗಳನ್ನು ಬಳಸಿ ನಾವು ಸ್ಕಿನ್ನಲ್ಲಿ ನಾವು ಏನು ಮಾಡಬೇಕಂದ್ರೆ ಪ್ಯಾಕ್ ಮಾಡ್ಕೊಳ್ಬೇಕು. ಸ್ಕಿನ್ ಪ್ಯಾಕ್ ಅಂತ ಹೇಳ್ತಾರೆ ಇದಕ್ಕೆ, ಹರ್ಬಲ್ ಪ್ಯಾಕ್. ಅದನ್ನು ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಟ್ಯಾನ್ ಭಾಳ ಬೇಗ ಕಮ್ಮಿ ಆಗುತ್ತೆ. 15 ದಿನ ಇದನ್ನು ಮಾಡಿ ನೋಡಿ, 15 ದಿವಸದಲ್ಲೇ ನಿಮಗೆ ರಿಸಲ್ಟು ಕಾಣಿಸುತ್ತೆ. ಹೆಚ್ಚಂದರೆ 1-1.5 ತಿಂಗಳವರೆಗೂ ಕಂಟಿನ್ಯೂ ಮಾಡ್ಬೋದು. ಬಸಳೆ ಸೊಪ್ಪಾಗಿರ್ಬೋದು, ರಾಜಗಿರಿ ಸೊಪ್ಪಾಗಿರ್ಬೋದು, ಹಾಗೆಯೇ ಮೆಂತ್ಯ ಸೊಪ್ಪಾಗಿರ್ಬೋದು, ಪಾಲಕ್ ಸೊಪ್ಪಾಗಿರ್ಬೋದು, ಇವೆಲ್ಲ ಶೀತವೀರ್ಯ ಗುಣಧರ್ಮ ಹೊಂದಿರತಕ್ಕಂಥ ಸೊಪ್ಪುಗಳು. ಒಂದೊಂದು ಸೊಪ್ಪನ್ನು ನೀವು 2-3 ದಿನ ಹಚ್ಕೊಳ್ಬೋದು. ಅದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ, ಅದರಲ್ಲಿ ಸ್ವಲ್ಪ ಬೇಕಾದ್ರೆ ನಿಮ್ಗೆ ಅನುಕೂಲ ಇದ್ದರೆ ಎಳೆನೀರು ಹಾಕಿ ರುಬ್ಕೊಳ್ಳಿ. ನೀರು ಹಾಕೋದಕ್ಕಿಂತ ಎಳೆನೀರು ಹಾಕಿ ರುಬ್ಕೊಳ್ಳಿ. ಹಿಂದೆ ಹೇಳ್ತಿದ್ದಾರೆ ನೋಡ್ರಿ, ಜನಪದ ಸಾಹಿತ್ಯದಲ್ಲಿ ಹೇಳ್ತಾರೆ, ಬಂಗಾರದಂಥ ಚರ್ಮ ಆಗಬೇಕು ಅಂತ ಹೇಳಿದ್ರೆ ಎಳೆನೀರಿನ ಒಂದು ಲೇಪನ ಮಾಡಿ ಸ್ನಾನ ಮಾಡ್ರಿ ಅಂತ ಹೇಳ್ತಾರೆ. ಹೇಗೆ? ಆಡಿಬಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನಂತ. ಅಂದರೆ ತೆಂಗಿನಕಾಯಿಯಿಂದ ನಾವು ಆ ಒಂದು ತೆಂಗಿನಕಾಯಿ ಎಳೆನೀರು ಚರ್ಮಕ್ಕೆ ಲೇಪನ ಮಾಡಿ ನಾವು ಸ್ನಾನ ಮಾಡೋದರಿಂದ ಬಂಗಾರದಂಥ ಕಾಂತಿ, ತ್ವಚೆ ನಮಗೆ ಸಿಗ್ತದೆ ಅಂತ ಹೇಳಿ ನಮ್ಮ ಜನಪದರು ತಮ್ಮ ಅನುಭವದ ಮೂಲಕ ಹೇಳಿದ್ದಾರೆ. ಹಾಗೆಯೇ
ನಾವು ಬಹಳ ಪ್ರಧಾನವಾಗಿ ಇಲ್ಲಿ ತಿಳ್ಕೊಬೇಕಾಗಿರೋದು, ಈ 4 ಸೊಪ್ಪುಗಳಲ್ಲಿ ಎಳೆನೀರು ಹಾಕಿ ರುಬ್ಬಿ ಆ ಪೇಸ್ಟ್ ಮಾಡಿಕೊಂಡು ಮೈಗೆಲ್ಲ ಲೇಪಿಸ್ಕೊಂಡು 1-1.5 ತಾಸು ನಂತರ ನಾವು ಸ್ನಾನ ಮಾಡಿದರೆ, ಸ್ನಾನಕ್ಕೆ ಕೆಮಿಕಲ್ ಸೋಪ್ ಬಳಸಬಾರ್ದು. ಮುಲ್ತಾನಿ ಮಿಟ್ಟಿ ಬಳಸ್ಬೋದು, ಅಥವಾ ಅಂಟ್ವಾಳಕಾಯಿ ಬಳಸ್ಬೋದು, ಎರಿ ಮಣ್ಣು ಅಂತ ಬರ್ತದೆ, ಕಪ್ಪು ಮಣ್ಣು, ಆ ಮಣ್ಣು ಬಳಸಿನೂ ಕೂಡ ಸ್ನಾನ ಮಾಡ್ಬೋದು. ಹೀಗೆ ಈ ಒಂದು ಪದಾರ್ಥಗಳ ಉಪಯೋಗಿಸ್ಕೊಂಡು ಸ್ನಾನ ಮಾಡಬೇಕು ಹರ್ಬಲ್ ಬಾತ್ ನಂತರ. ಇದಿಷ್ಟು ಮಾಡಿ ನೋಡಿ, ಸ್ಕಿನ್ ಟ್ಯಾನ್ ಅನ್ನೋದು ನಿಮಗೆ ಒಂದು 15-20 ದಿವಸದಲ್ಲಿ ಕಮ್ಮಿ ಆಗ್ತಾ ಬರ್ತದೆ. ನಿರಂತರವಾಗಿ 1-1.5 ತಿಂಗಳವರೆಗೆ ಮಾಡಿದ್ರೆ ಈ ಸಮಸ್ಯೆ ಪರಿಹಾರ. ಆಂತರಿಕವಾದ ಶುದ್ಧೀಕರಣ ಮತ್ತು ಬಾಹ್ಯವಾದ ಲೇಪನ ಇವೆರಡೂ ಸರಿಯಾಗಿದ್ದರೆ ಮಾತ್ರ ಸಮಸ್ಯೆ ಪರಿಹಾರ. ಜಸ್ಟ್ ನಾವು ಲೇಪನ ಮಾಡಿಕೊಂಡ್ವಿ ಮತ್ತು ಹೀಟ್ ಪದಾರ್ಥಗಳನ್ನು ತಿಂತೇವೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಸಮಯಕ್ಕೆ ಸರಿಯಾಗಿ ಮಲಗೋದು, ಏಳೋದು ಕೂಡ ದೇಹದ ಒಂದು ಸಮದೋಷಗಳನ್ನು ಕಾಪಾಡಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಆಗುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಳ್ಳಿ. ಆಹಾರ ಪದ್ಧತಿ, ಜೀವನ ಪದ್ಧತಿ ಸರಿಯಾಗಿದ್ದರೆ ಮಾತ್ರ ಈ ಒಂದು ಮನೆಮದ್ದುಗಳು ಉಪಯೋಗ ಆಗ್ತವೆ, ಇಲ್ಲಾಂದರೆ ಆಗೋದಿಲ್ಲ. ಆದ್ಮೇಲೆ 100 ವರ್ಷ ಆರೋಗ್ಯವಾಗಿ ನೆಮ್ಮದಿಯಿಂದ ಬದುಕಬೇಕಂದ್ರೆ ಹೇಗೆ ಲೈಫ್ ಸ್ಟೈಲು, ಫುಡ್ ಸ್ಟೈಲ್ ಇರಬೇಕು ಅನ್ನೋದನ್ನು ಕ್ವಿಕ್ಕಾಗಿ ತಿಳ್ಕೊಳ್ಳೋ ಆಸಕ್ತಿ ತಮಗಿದ್ದರೆ ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆರೋಗ್ಯದ ಒಂದು ನೆಮ್ಮದಿಯಿಂದ ಬದುಕಬೇಕಂದ್ರೆ ಲೈಫ್ ಸ್ಟೈಲು ಮತ್ತು ಫುಡ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ಕ್ವಿಕ್ಕಾಗಿ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.